ಬನ್ನೇರುಘಟ್ಟದ 4 ಆನೆಗಳಿಗೆ ವಿಮಾನ ಪ್ರಯಾಣದ ಭಾಗ್ಯ ಸಿಕ್ಕಿದೆ. ಅರ್ಥಾತ್ ಜಪಾನ್ಗೆ ಬನ್ನೇರುಘಟ್ಟದ ಸಾಕಾನೆಗಳನ್ನು ಏರ್ಲಿಫ್ಟ್ ಮಾಡಲಾಗಿದೆ. ಕತಾರ್ ಏರ್ವೇಸ್ ಸರಕು ಸಾಗಾಣಿಕೆಯ ಫ್ಲೈಟ್ ಮೂಲಕ ಏರ್ಲಿಫ್ಟ್ ಅನ್ನು ಮಾಡಿರುವಂಥದ್ದು. ಬೆಂಗಳೂರು ಏರ್ಪೋರ್ಟ್ನಿಂದ ಜಪಾನ್ಗೆ ಏರ್ಲಿಫ್ಟ್ ಅನ್ನು ಮಾಡಲಾಗಿದೆ. 1 ಗಂಡಾನೆ 3 ಹೆಣ್ಣಾನೆಗಳನ್ನು ಜಪಾನ್ಗೆ ರವಾನಿಸಲಾಗಿದೆ. ಸುರೇಶ್, ಗೌರಿ, ಶ್ರುತಿ, ತುಳಸಿ ಈ 4 ಆನೆಗಳನ್ನು ಕೂಡ ವಿಮಾನದ ಮೂಲಕ ಶಿಫ್ಟ್ ಮಾಡಲಾಗಿದೆ. ಆನೆಗಳ ಜೊತೆಗೆ ಜಪಾನ್ ಸೇರಿದ ಬನ್ನೇರುಘಟ್ಟದ ಸಿಬ್ಬಂದಿಗಳು ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆಯ ಅಡಿಯಲ್ಲಿ 4 ಆನೆಗಳನ್ನು ಏರ್ಲಿಫ್ಟ್ ಮಾಡಲಾಗಿದೆ. ನಾವು ಆನೆಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ. ಜಪಾನ್ನಿಂದ ಚೀತಾ ಸೇರಿದಂತೆ, ಚಿಂಪಾಂಜಿ ಸೇರಿದಂತೆ ಬೇರೆ ಬೇರೆ ರೀತಿಯ ಪ್ರಾಣಿಗಳನ್ನು ಭಾರತಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಜಪಾನ್ಗೆ 8 ತಾಸುಗಳ ಪ್ರಯಾಣ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮೊದಲೇ ಮಾಡಿಕೊಳ್ಳಲಾಗಿತ್ತು. 3 ತಿಂಗಳುಗಳಿಂದ 4 ಆನೆಗಳಿಗೂ ಕೂಡ ತರಬೇತಿಯನ್ನು ಕೊಡಲಾಗಿತ್ತು. ಮುಖ್ಯವಾಗಿ ಜಪಾನ್ ದೇಶದಿಂದ ಆಗಮಿಸಿದಂತಹ ಮಾವುತರಿಗೆ ಇಲ್ಲಿ ಬನ್ನೇರುಘಟ್ಟದಲ್ಲಿಯೇ ತರಬೇತಿಯನ್ನು ಕೂಡ ಕೊಡಲಾಗಿತ್ತು. ಸಾಕಾನೆಗಳು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವ ಸಲುವಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 2 ವೈದ್ಯಾಧಿಕಾರಿಗಳು, 4 ಮಾವುತರು, ಓರ್ವ ಮೇಲ್ವಿಚಾರಕ ಮತ್ತು ಜೀವಶಾಸ್ತ್ರಜ್ಞೆ 15 ದಿನಗಳ ಮಟ್ಟಿಗೆ ಅವರು ಕೂಡ ಜಪಾನ್ಗೆ ಹೋಗಿದ್ದಾರೆ. ಜೊತೆಗೆ ಈಗ ಈ 4 ಆನೆಗಳನ್ನು ಕೂಡ ಏರ್ಲಿಫ್ಟ್ ಮಾಡುವಂತಹ ಕೆಲಸ ಆಗಿರುವಂಥದ್ದು. ಈ ಮೂಲಕ 4 ಆನೆಗಳಿಗೆ ವಿಮಾನ ಪ್ರಯಾಣದ ಭಾಗ್ಯ ಸಿಕ್ಕಿದೆ. 1 ಗಂಡಾನೆ 3 ಹೆಣ್ಣಾನೆಗಳನ್ನು ಜಪಾನ್ಗೆ ರವಾನಿಸುವಂತಹ ಕೆಲಸ ಆಗಿದೆ.